ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಅಂತ ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಈ ಕಡೆ ಹಾಲ್ನಲ್ಲಿ ಎಲ್ಲರನ್ನೂ ಕರ್ಕೊಂಬಂದು ಕೂತಿರುವಂತಹ ಮನೆಯವರು, ಇನ್ನು ಲಚ್ಚಿಯವರು ಒಂದು ಸಾಂಗ್ ಪ್ಲೇಯರ್ನ ತೊಗೊಂಬಂದ್ಬಿಟ್ಟು ರೆಡಿನಾ ಅಂತ ಹೇಳ್ಬಿಟ್ಟು ತಂದೆ ತಾಯಿನ ಕೇಳ್ತಾರೆ. ಇನ್ನು ರಾಮ್ ಮತ್ತು ಸಂಗೀತ ಅವರು ರೆಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಸಾಂಗ್ನ ಪ್ಲೇ ಮಾಡ್ತಾರೆ. ಆ ಒಂದು ಸಾಂಗ್ಗೆ ಈ ಕಡೆ ರಾಮ್ ಮತ್ತು ಸಂಗೀತ ಅವರು ಡ್ಯಾನ್ಸ್ ಮಾಡ್ತಾರೆ. ಸಂಗೀತ ಮತ್ತು ರಾಮ್ ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದನ್ನು ನೋಡಿದಂತಹ ಮನೆಯವರು ಎಲ್ಲರೂ ಕೂಡ ತುಂಬ ಜೋಶಲ್ಲಿ ಅವ್ರಿಗೆ ಕ್ಲಾಪ್ಸ್ ಹಾಕಿ ಎಂಕರೇಜ್ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಸೂಪರ್ ಸೂಪರ್ ಅಂತ ಹೇಳಿ ವಿಷಲ್ ಹೊಡೆಯೋದು, ಕ್ಲಾಪ್ಸ್ ಹಾಕೋದು ಮಾಡ್ತಾರೆ. ಇನ್ನು ನಾಚಿಕೊಂಡಂತಹ ಸಂಗೀತ ಅವರು ರಾಮ್ನವ್ರನ್ನ ನೋಡಿ ಇದು ಮಾಡಿಕೊಂಡು ಸೈಡಿಗೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಇನ್ನು ರಾಮ್ ಅವರು ಎಲ್ರಿಗೂ ಇದು ಮಾಡ್ತಾರೆ, ಹ್ಯಾಂಡ್ ಕ್ಲಾಪ್ಸ್ ಕೊಡ್ತಾರೆ. ಇನ್ನು ಅಲ್ಲೇ ಕೂತಿರುವಂತಹ ಸಂಗೀತ ಅವ್ರ ಪಕ್ಕದಲ್ಲಿ ಕೂತಿರುವಂತಹ ಶಾರದಾ ಅವರು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇನ್ನು ಲಚ್ಚಿಯವರು ಯಾರು ಅಂತ ಕೇಳ್ತಿದ್ದಾಗೆ, ಇನ್ಯಾರು ನಮ್ಮ ಶ್ರವಣ, ಹೋಗು ಶ್ರವಣ ಅವ್ರನ್ನ ಎದ್ದಳಿ ಮಾವ ಅಂತ ಹೇಳಿ ಮಯೂರಿ ಅವರು ಕೂಡ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ. ಇನ್ನು ಸಾಂಗ್ ಪ್ಲೇ ಮಾಡ್ತಾರೆ ಶ್ರವಣ್ ಅವ್ರಿಗೆ. ಇನ್ನು ಶ್ರವಣ್ ಅವರು ಪ್ಲೇ ಮಾಡೋ ಅಂತ ಹೇಳ್ಬಿಟ್ಟು ಅಪ್ಪ ಮಗಳ ಡ್ಯಾನ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಆ ಒಂದು ಡ್ಯಾನ್ಸ್ನ ನೋಡ್ತಿರುವಂತಹ ಶಾರದಾ ಅವರು ಕ್ಲಾಪ್ಸ್ ಹಾಕ್ತಾ ಇರ್ತಾರೆ. ಇನ್ನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಪ್ಪ ಮಗಳು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬಿಟ್ಟು ಎಲ್ಲರೂ ಕೂಡ ಕ್ಲಾಪ್ಸ್ ಹಾಕ್ತಾ ಇರ್ತಾರೆ. ಇನ್ನು ಲಚ್ಚಿ ಅವರು ಅಂತಿದ್ದಾಗ ನೆಕ್ಸ್ಟ್ ಯಾರು ಇಲ್ಲ, ನೀನೆ ಫಸ್ಟ್ ಬಾರೋ ಅಂತ ಹೇಳ್ಬಿಟ್ಟು ಲಚ್ಚಿ ಅವ್ರಿಗೆ ಹೇಳ್ತಾರೆ ರಾಮ್ ಅವರು. ಲಚ್ಚಿ ಅವರು ಅಲ್ಲೇ ಕೂತಿರುವಂತಹ ಅಂಜು ಅವ್ರ ಮುಖನ ನೋಡ್ತಾ ಅಂಜು ಅವರು ಬರೋ ಹಾಗೆ ಮಾಡಿ ಎತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಲಚ್ಚಿ ಮತ್ತೆ ಅಂಜು ಅವರು ಡ್ಯಾನ್ಸ್ ಮಾಡಿ ಅಂಜು ಅವ್ರನ್ನ ಎತ್ಕೋತಾರೆ. ಇನ್ನು ಎಲ್ಲರೂ ಕೂಡ ಕೂತಿರೋರು ಆ ಒಂದು ದೃಶ್ಯ ನೋಡಿ ಕ್ಲಾಪ್ಸ್ ಹಾಕ್ತಾರೆ. ಮನೆಯಲ್ಲಿರೋರು ಎಲ್ಲರೂ ಕೂಡ ಒಂದೇ ಸರಿ ಜಾಯಿನ್ ಆಗಿ ಒಂದು ಡ್ಯಾನ್ಸ್ ಮಾಡ್ತಾರೆ. ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದನ್ನ ಈ ಕಡೆ ಸೌಂಡ್ನ ಕೇಳಿಸ್ಕೊಂಡಂತಹ ಅಜ್ಜಿ ಮತ್ತೆ ಅಜ್ಜಿ ಮಗಳು ಇಬ್ರು ಕೂಡ ಬರ್ತಾರೆ. ತುಂಬಾ ಸೆಟ್ ಮಾಡ್ಕೊಂಡು ಮನೆಯವರೆಲ್ಲರೂ ಡ್ಯಾನ್ಸ್ ಮಾಡ್ತಿರೋದನ್ನ ನೋಡಿ ನಿಂಗವ್ ಅವರು ನಿಲ್ಸಿ ಅಂತ ಹೇಳಿ ಜೋರಾಗಿ ಕೂಗ್ತಾರೆ. ಬೈದಲ್ಲಿ ಒಬ್ರ ಮುಖನ ಒಬ್ರು ನೋಡ್ತಾ ಇರ್ತಾರೆ. ಅವರು ಇದನ್ನೇನ್ ಮನೆ ಅಂತ ಅನ್ಕೊಂಡಿದಿರ ಅಥವಾ ಗಣೇಶನ್ ಪೆಂಡಾಲು ಅಂತ ಅನ್ಕೊಂಡಿದ್ದೀರಾ? ಇಷ್ಟ ಬಂದಂಗ್ ಕುಣಿತಾ ಇದ್ದೀರಲ್ಲ, ಅದು ಈ ಮನೆ ಓಡ್ತಿದ್ ನಿಂಗವನ್ ಬಿಟ್ಟು ಅಂತಿದ್ದಾಗಿ ಎಲ್ರು ಒಂದಾಕ್ಷಣ ಗಾಬರಿಗೆ ಒಳಗಾಗ್ತಾರೆ. ಇನ್ನು ಅಜ್ಜಿ ಅವರು ಆ ರೀತಿ ಹೇಳಿದ್ದು ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಇನ್ನು ನಿಂಗಮ್ಮಜ್ಜಿ ಅವರು ಈ ನಿಂಗವನ್ಗೇನ್ ವಯಸ್ಸಾಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಎಲ್ರು ಕೈ ಕಾಲೇನಾದ್ರೂ ಬಿದ್ದೋಗಿದ್ಯಾ? ಕೂಡ ನಾನು ಸ್ಟೆಪ್ ಹಾಕ್ತೆ ಅಂತ ಅಂದ್ರೆ ಅಕ್ಕಪಕ್ಕದ ಜನನು ಕೂಡ ನನ್ನ ಜೊತೆನಲ್ಲಿ ಕುಣಿತಾರೆ. ಇನ್ನು ಲಚ್ಚಿ ಅವರು ಅಯ್ಯೋ ನನ್ನ ನಿಂಗವ್ವ ಅಂತ ಹೇಳ್ಬಿಟ್ಟು ಅಜ್ಜಿ ಕೆನ್ನೆಗೆ ಇಳ್ತಿದ್ದಂಗೆ ಹೈ ಪುಟ್ಟ ಸೌಂಡ್ ಅಂತ ಅಂತಿದ್ದಾಗೇನೆ ಲಚ್ಚಿ ಅವರು ಪುಟ್ಟಿಂಗ್ ಅಂತ ಹೇಳ್ಬಿಟ್ಟು ಇನ್ನು ಫುಲ್ ನೈಟ್ ಆಗುತ್ತೆ. ಎಲ್ಲರೂ ಕೂಡ ಮಲ್ಕೋತಾರೆ. ಅವರು ತನ್ನ ತಾಯಿ ಶಾರದಾ ಅವ್ರಿಗೆ ನೀರು ಕುಡಿಸ್ತಾ ಇರ್ತಾರೆ. ಆ ಸಮಯ ಕರೆಕ್ಟ್ ಆಗಿ ಶ್ರವಣ್ ಅವರು ಚಾಪೆ ದಿಂಬನ್ನ ತಗೊಂಡು ಅದೇ ಒಂದು ರೂಮ್ಗೆ ಬರ್ತಾರೆ. ಭೂಮಿ ಅವರು ಸಾಹೇಬ್ರೆ ತುಂಬಾ ಟಯರ್ಡ್ ಆಗಿದ್ಯಾ, ನಿದ್ದೆ ಬರ್ತಿದ್ಯಾ ಅಂತ ಕೇಳ್ತಿದ್ದಾಗೆ ಶ್ರವಣ್ ಅವರು ಇಲ್ಲ ಭೂಮಿ ಯಾಕೋ ನಿದ್ದೆ ಬರ್ತಾ ಇಲ್ಲ, ಅದಕ್ಕೆ ನೆನ್ನೆ ಹತ್ತದಲ್ಲಿ ಯಾವ್ದಾದ್ರು ದೇವಸ್ಥಾನ ಇದ್ರೆ ಹೋಗಿ ಬೆಳಗ್ಗೆವರೆಗೂ ಧ್ಯಾನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂತಿದ್ದಾಗೆ ಭೂಮಿ ಅವರು ದೊಡ್ಡ ಸಾಹೇಬ್ರೆ ಇಷ್ಟೊತ್ನಲ್ಲ ಭೂಮಿ ಕೇಳ್ತೀಯ, ಬೆಳಗ್ಗೆಯಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀವಿ ಸಾಲದಕ್ಕೆ, ಅತ್ತೆ ಮಾತನ್ನ ಕೇಳಿಸ್ಕೊಂಡು ಫುಲ್ ಟಯರ್ಡ್ ಆಗ್ಬಿಟ್ಟಿದೆ, ಅದಕ್ಕೆ ಮಲ್ಕೊಳ್ಳೋಣ ಅಂತ ಹೇಳಿ ಬಂದೆ ಅಂತ ಹೇಳಿ ತಮಾಷೆ ಮಾಡ್ತಾರೆ. ಈ ಕಡೆ ಭೂಮಿಯವರು ಸಾಹೇಬ್ರೆ ನೀವು ಇಲ್ಲಿ ಮಲ್ಕೊಳ್ಳಿ, ನಾನು ಶಾರದಮ್ಮ ಕೆಳಗಡೆ ಮಲ್ಕೋತೀವಿ ಅಂತ ಹೇಳ್ತಿದ್ದಾಗೆ ಶ್ರವಣ್ ಅವರು ಇಲ್ಲ ನೀವಿಬ್ರು ಮೇಲ್ಗಡೆ ಮಲ್ಕೊಳ್ಳಿ, ನಾನು ಕೆಳಗಡೆ ಮಲ್ಕೋತೀನಿ ಅಂತ ಹೇಳ್ತಾರೆ. ಇನ್ನು ಭೂಮಿಯವರು ಅಲ್ಲ ಸಾಹೇಬ್ರೆ ನನಗೆ ಕೆಳಗಡೆ ಮೇಲ್ಗಡೆ ಎರಡು ಕಡೆನೂ ಮಲಗಿ ಅಭ್ಯಾಸ ಇದೆ, ನಾನು ಚಾಪೆ ಮೇಲೆ ಮಲ್ಕೋತೀನಿ, ನೀವು ಮೇಲ್ಗಡೆ ಮಲ್ಕೊಳ್ಳಿ ಅಂತಿದ್ದಾಗೇನೆ ಶ್ರವಣ್ ಅವರು ಹೇಳ್ತಾರೆ ಇಲ್ಲ ಶಾರದಾ ಏನಾದರೂ ಇದ್ರೆ ತೊಂದರೆ ಆಗುತ್ತೆ, ನೀವು ಕೆಳಗಡೆ ಮಲ್ಕೊಳೋದು ಬೇಡ, ಮೆಂಚದಿಂದ ಕೆಳಗಡೆ ಇದಾಗುತ್ತೆ, ಸೊ ಹಾಗಾಗಿ ನೀನು ಮತ್ತೆ ಶಾರದಾ ಇಬ್ರು ಮೇಲ್ಗಡೆ ಮಲ್ಕೊಳ್ಳಿ, ನಾನು ಕೆಳಗಡೆ ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ಭೂಮಿಯವ್ರಿಗೆ ಕನ್ವಿನ್ಸ್ ಮಾಡ್ತಾರೆ. ಇನ್ನು ಶಾರದಮ್ಮ ಅವರೇ ಎದಳಿ ಅಂತ ಹೇಳ್ಬಿಟ್ಟು ಮಲ್ಸೋದಕ್ಕೆ ಈ ಕಡೆ ಭೂಮಿ ರೆಡಿ ಆಗ್ತಾರೆ. ಇನ್ನು ಶ್ರವಣ್ ಅವರು ಚಾಪೆನ ಹಾಸ್ಕೊಂಡು ಅಲ್ಲೇ ಮಲ್ಕೊಳೋದಕ್ಕೆ ಫುಲ್ ರೆಡಿ ಮಾಡ್ಕೋತಾರೆ. ಅವ್ರಿಗೆ ಸ್ವಲ್ಪ ಸಹಾಯ ಕೂಡ ಮಾಡ್ತಾರೆ ತಮ್ಮ ಮಗಳು ಭೂಮಿಯವರು. ಇನ್ನು ಭೂಮಿ ಮತ್ತೆ ಶಾರದಾ ಅವರು ಮಲ್ಕೋತಾರೆ. ಆದರೆ ಕೂತಿರೋ ಕಡೆನೆ ಭೂಮಿಯವರು ಯೋಚನೆ ಮಾಡ್ತಾರೆ. ಇನ್ನು ಯೋಚನೆ ಮಾಡೋ ಸಮಯದಲ್ಲಿ ಈ ಕಡೆ ಅಜಿತ್ ಅವ್ರನ್ನ ನೆನಪು ಮಾಡ್ಕೋತಾರೆ. ರಿಕ್ವೆಸ್ಟ್ ನಾನು ಇಲ್ಲಿಂದ ಹೋಗಿ ಬರೋವರೆಗೂ ನೀನು ನಮ್ಮ ಮನೆಯವ್ರ ಜೊತೆ ಇರ್ತೀಯ, ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಅಲ್ವಾ, ಸೊ ನಾನು ವಾಪಸ್ ಬಂದಮೇಲೆ ನಿಮ್ಮನ್ನ ಇಲ್ಲಿಂದ ಕಳ್ಸ್ಕೊಡೋಣ ಅಂತ ಅನ್ನೋ ಮಾತನ್ನ ನೆನಪು ಮಾಡ್ಕೊಂಡಂತಹ ಭೂಮಿಯವರು ಯೋಚನೆ ಮಾಡ್ತಾ ಕೂತಿರ್ತಾರೆ. ಇನ್ನು ಆ ರೀತಿ ಯೋಚನೆ ಮಾಡ್ತಾ ಕೂತಿರೋ ಅಂತಹ ಭೂಮಿನ ಶ್ರವಣ್ ಅವರು ಗಮನಿಸ್ತಾರೆ. ಭೂಮಿ ಅಳ್ತಿರೋದನ್ನ ನೋಡಿದಂತಹ ಶ್ರವಣ್ ಅವರು ಭೂಮಿ ಹತ್ರ ಬಂದು ಕುತ್ಕೊಂಡು ಭೂಮಿ ಯಾಕಮ್ಮ ಅಳ್ತಿದ್ಯಾ ಅಂತ ಹೇಳ್ತಾರೆ. ಇನ್ನು ಭೂಮಿಯವ್ರ ಕಣ್ಣೀರ್ನ ಒರೆಸೋರ್ ಸಾಹೇಬ್ರೆ ಯಾಕೋ ಬಿಸಿಲಿಗೆ ಉಷ್ಣ ಜಾಸ್ತಿ ಆಗಿದೆ ಅನ್ಸುತ್ತೆ, ಅದಕ್ಕೆ ಕಣ್ಣೂರಿ ಅಂತಿದ್ದಾಗೆ ಶ್ರವಣ್ ಅವರು ಒಂದ್ ನಿಮಿಷ ಅಂತ ಹೇಳಿ ಅಲ್ಲಿಂದ ಹೋಗಿ ಇದು ಹರಳೆಣ್ಣೆ ಅಂತ ಹೇಳ್ಬಿಟ್ಟು ಹರಳೆಣ್ಣೆ ತಗೊಂಡ್ಬಂದು ನೆತ್ತಿಗೆ ಪಾದಕ್ಕೆ ಮತ್ತೆ ಕಣ್ಣಿಗೆ ಹಚ್ಕೋ, ಬೇಗ ನಿದ್ದೆ ಬರುತ್ತೆ, ಉಷ್ಣನೂ ಕೂಡ ಕಮ್ಮಿ ಆಗುತ್ತೆ.
ಅಂತ ಹೇಳಿಬಿಟ್ಟು ಮಲಗೋದಿಕ್ಕೆ ಡೋರ್ನ ಹಾಕ್ತಾರೆ ಶ್ರವಣ್ ಸಾಹೇಬ್ರು. ಗುಡ್ ನೈಟ್ ಹೇಳಿ ಎಲ್ಲರೂ ಸಹ ಮಲ್ಕೋತಾರೆ. ಆದ್ರೆ ಭೂಮಿಯವರು ಕೂತೇ ಇರ್ತಾರೆ. ಬೆಳಗ್ಗೆ ಆಗುತ್ತೆ. ಶ್ರವಣ್ ಅವರು ಮನೆ ಮುಂದೆ ಇರುವಂತಹ ನೀರು ಕಾಯಿಸೋ ಇದರಲ್ಲಿ ನೀರನ್ನ ಹಾಕ್ಬಿಟ್ಟು ನೀರು ಕಾಯಿಸ್ತಾ ಇರ್ತಾರೆ. ಅದೇ ಸಮಯ ಕರೆಕ್ಟಾಗಿ ಅಜ್ಜಿ ಅವರು ಎದ್ದು ಮನೆಯಿಂದ ಹೊರಗಡೆ ಬಂದು ರಾಮ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ಬಾ ಇಲ್ಲ ಹರಿದಿನ ಇಲ್ಲ, ಇವ್ರು ಹಾಡಿದ್ದೆ ಆಟ ಅಂತ ಗೊಣ್ಕೊಂತ ಬರ್ತಾರೆ. ಅವ್ರಿಗೂ ಗೇನ ಇಲ್ಲ ಏನು ಇಲ್ಲ ಅಂತ ಮನೆ ಮುಂದೆ ಇರುವಂತಹ ಸಗಣಿ ನೀರನ್ನ ನೋಡ್ಬಿಟ್ಟು ಅಂಜನಾ ಅಂಜನಾ ಅಂತ ಕೂಗ್ತಾರೆ. ಇನ್ನು ಅಂಜು ಅವರು ಆ ಅಜ್ಜಿ ಬಂದೆ ಅಂತ ಹೇಳ್ತಾರೆ. ಇನ್ನು ಅಂಜು ಅವರು ಹಾ ಅಜ್ಜಿ ಅಂತ ಬತ್ತಿದ್ದಾಗೆ ನಿಂಗವ್ವಜ್ಜಿ ಅವ್ರು ಏಯ್ ಎಲ್ರು ಒಳಗೆ ಸೇರ್ಕೊಂಡು ಏನೇ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅಶ್ವಿನಿ ಅಂಜು ಅವರು ಹೇಳ್ತಾರೆ ಎಲ್ರು ಕೂಡ ಒಳಗಡೆ ಒಬ್ಬೊಬ್ಬರೇ ಸೇರ್ಕೊಂಡು ಸ್ನಾನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸ್ನಾನ ಆಯ್ತೇನೆ ಅಂತ ಕೇಳ್ತಿದ್ದಾಗೆ ಅಂಜು ಅವರು ಹಾ ಇಲ್ಲ ಅಜ್ಜಿ ಒಂದೇ ಬಾತ್ರೂಮ್ ಅಲ್ವಾ, ಜನ ಬೇರೆ ಜಾಸ್ತಿ ಇದ್ದಾರೆ, ನಾನು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಅಜ್ಜಿ ಅವರು ಅವ್ರ ಮುಖನ ಒಂದ್ ರೀತಿ ಸಿಟ್ಟಲ್ಲಿ ನೋಡ್ದ ಅಂತ ಕೇಳ್ತಾರೆ. ಇನ್ನು ಅಂಜು ಅವರು ಅಂಗಳನ ನೋಡ್ತಾರೆ. ನೋಡಿದೆ ಅಜ್ಜಿ ಅವರು ನೋಡಿದ್ದಾದ್ಮೇಲೆ ಏನ್ ಕಾಣ್ತಾ ಇದೆ ಅಂತ ಕೇಳ್ತಾರೆ. ಇನ್ನು ಕುತ್ತಲೆ ಶ್ರವಣ್ ಅವ್ರು ನಗ್ತಾ ಇರ್ತಾರೆ. ಅಂಜು ಅವರು ಹಂಗ್ಲಾ ಕಾಣ್ತಾ ಇದೆ ಅಂತ ಹೇಳಿದಾಗ ಅಜ್ಜಿ ಅವರು ಥೂ ಗೂಬೆ ನನಗ್ ಕಾಣಿಸ್ತಾ ಇಲ್ವಾ, ಕಣ್ಣೇನು ಕುರುಡಾಗೋಗಿದೆ ಅಂತ ಅನ್ಕೊಂಡ್ಯಾ? ಈ ನವಮಿ ಹಬ್ಬ ಮನೆಯಲ್ಲಿ ಇಷ್ಟೊಂದ್ ಜನ ಹೆಂಗಸ್ರು ಇತ್ಕೊಂಡು ಸಾರಿಸಿ ರಂಗೋಲಿ ಹಾಕೋದ್ ಬೇಡವಾ ಅಂತಿದ್ದಾಗೆ ಅಂಜು ಅವರು ಅಯ್ಯೋ ಖಂಡಿತ ಹಾಕ್ಬೇಕು, ಆಗ್ಲೇ ಮನೆ ಕಳೆ ನೋಡಿ ಯಾಕೆ ನೋಡ್ತಾ ನಿಂತಿದ್ಯಾ, ಹೋಗಿ ಸಗಣಿನ ಹಾಕಿ ನೀರಲ್ಲಿ ಕಲಸಿ ಅದನ್ನ ನೆಲಕ್ಕೆ ಹಾಕಿ ಸಾರಿಸಿ ರಂಗೋಲಿ ಬಿಡು ಅಂತಿದ್ದಾಗೆ ಅಂಜು ಅವರು ಶಾಕ್ಗೆ ಒಳಗಾಗ್ತಾರೆ. ನಾನು ಸಗಣಿ ಅಂತ ಹೇಳ್ತಾರೆ. ಇನ್ನು ಶ್ರವಣ್ ಅವರು ಕೂತಲ್ಲೇ ನಗ್ತಾ ಇರ್ತಾರೆ. ಇನ್ನು ಅಂಜು ಅವರು ವಾಕರಿಗೆ ಬರ್ತಾರ ವ್ಯಾ ಅನ್ನೋ ತರ ಮಾಡ್ತಾರೆ. ಅವರು ವ್ಯಾಕು ಗೀಕು ಅಂತ ಅಂದ್ರೆ ಮಕ್ಕದ ಮೇಲೆ ಗುದ್ಬಿಡ್ತೀನಿ ನೋಡು, ಕೆಲ್ಸ ಮಾಡೆ. ಅಂಜು ಅವರು ನಿಂತಿರೋದು ನೋಡಿ ಯಾಕೆ ಸುಮ್ನೆ ಹಂಗ್ ನಿಂತ್ಬಿಟ್ಟೆ ಅಂತ ಕೇಳ್ತಾರೆ. ಇನ್ನು ಅಂಜು ಅವರು ಅಯ್ಯೋ ಅಜ್ಜಿ ಆ ಸಗಣಿನ ನೋಡ್ತಿದ್ದಂಗೆ ನನ್ಗೆ ವಾಕರಿಕೆ ಬರ್ತಿದೆ, ನೀವು ಬೇರೆ ಸಾರ್ಸು ಅಂತ ಅಂತಿದ್ದೀರ, ನನ್ಗೆ ಅದೆಲ್ಲ ಬರಲ್ಲ ಅಂತ ಹೇಳ್ತಾರೆ. ಇನ್ನು ಅಜ್ಜಿ ಅವರು ಬರಲ್ಲ ಅಂದ್ರೆ ಕಲ್ತ್ಕೋ. ಅಂಜು ಅವರು ಅಯ್ಯೋ ಅಜ್ಜಿ ನನ್ಗೆ ಪ್ರಾಸೆಸ್ಸೇ ಗೊತ್ತಿಲ್ಲ ಅಂತಿದ್ದಾಗೆ ನಿಂಗವ್ವಜ್ಜಿ ಅವರು ಅಯ್ಯೋ ಅದೇನ್ ದೊಡ್ಡ ವಿದ್ಯೆನಾ, ಹಲ್ ನೋಡು ಹಂಡೆ ಇದೆ, ಅದ್ರೊಳಗಡೆ ನೀರಿದೆ, ಸಗಣಿ ಹಾಕಿ ಅದ್ರೊಳಗಡೆ ಕಲ್ಸು ಎರ್ಚು ಅಷ್ಟೇ. ಅಂಜು ಅವರು ಅಯ್ಯೋ ಅಜ್ಜಿ ಇದೆಲ್ಲ ಏನಕ್ಕೆ, ಸುಮ್ಮನೆ ಇದೆಲ್ಲ ಓಲ್ಡ್ ಫ್ಯಾಷನ್ ಆಗೋಯ್ತು, ನಾನು ಚಿಕ್ಕಪ್ಪನಿಗೆ ಹೇಳಿಬಿಟ್ಟು ಇಲ್ಲೆಲ್ಲ ಫುಲ್ಲು ನೀಟಾಗಿ ಗ್ರಾನೈಟ್ ಹಾಕಿಸ್ಬಿಡ್ತೀನಿ, ಅವಾಗ ಚುಯಿ ಅಂತ ನೀರು ಬಿಟ್ರೆ ಅದೆಲ್ಲ ಕ್ಲೀನ್ ಹೋಗ್ಬಿಡುತ್ತೆ ಅಂತಿದ್ದಾಗೆ ಅಜ್ಜಿ ಅವರು ಓಹೋ ನೀನು ಗ್ರಾನೈಟ್ ಹಾಕಿ ತೊಳೆಯೋವರೆಗೂ ಶ್ರೀರಾಮ ನವಮಿ ಹಾಗೆ ಕಾಯ್ಕೊಂಡು ಕೂತಿರುತ್ತಾ? ಅಜ್ಜಿ ಆಗಲ್ಲ ಅಜ್ಜಿ, ಈ ಥರ ಕೆಲಸನ ಮಾಡೋದು ನನಗೆ ಗೊತ್ತಿಲ್ಲ ಅಜ್ಜಿ, ಈ ಥರ ಕೆಲಸ ಮಾಡೋದಕ್ಕೆ ಅಂತಲೇ ಒಬ್ಬರು ವಿಶೇಷವಾದ ಪರ್ಸನ್ ಇದ್ದಾರೆ, ನಾನು ಒಳಗಡೆ ಹೋಗಿ ಕರ್ಕೊಂಬಂದ್ಬಿಡ್ತೀನಿ ಅಂತ ಅಂದ್ಕೊಂಡು ಬಾಯಿ ಹತ್ರ ಕೈ ಇಟ್ಕೊಂಡು ಬೂ ಅಂತ ಅಂತಿದ್ದಾಗೆ ನಿನ್ನೆ ಅಜ್ಜಿ ಅವರು ರೇಗ್ತಾರೆ. ಇನ್ನು ಅಂಜು ಅವರು ಮನಸ್ವಿನಿ ಅಂತ ಕೂಗ್ತಿದ್ದಾಗೆ ಭೂಮಿ ಅವರು ಬಂದೆ ಅಂತ ಹೇಳಿ ಬರ್ತಾರೆ. ಈ ಕಡೆ ಶ್ರವಣ್ ಅವರು ಕೂಡ ಎದ್ದು ನಿಂತ್ಕೋತಾರೆ. ಅಂಜು ಅವರು ನೋಡು ಭೂಮಿ, ನೋಡು ಮನಸ್ವಿನಿ, ಇಲ್ಲಿ ಸಗಣಿ ಹಾಕಿ ಸಾರಿಸಿ ರಂಗೋಲಿ ಬಿಡ್ಬೇಕಂತೆ, ಪ್ಲೀಸ್ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡು ಪ್ಲೀಸ್ ಅಂತಿದ್ದಾಗೆ ನೆನೆ ಭೂಮಿ ಅವರು ಹೇಳ್ತಾರೆ. ಅಯ್ಯೋ ಅಂಜು ಇದಕ್ಕೆಲ್ಲ ಪ್ಲೀಸ್ ಅಂತ ಯಾಕೆ ಹೇಳ್ತೀಯಾ, ನಾನು ಪಟ್ ಅಂತ ಮಾಡಿ ಮುಗಿಸ್ಬಿಡ್ತೀನಿ ನೋಡ್ತಾ ಇರು ಅಂತಿದ್ದಾಗೆ ನೆನೆ ಅಜ್ಜಿ ಅವರು ನಿಂತ್ಕೊಳ್ಳೆ ಇಲ್ಲಿ ಹೇಳಿದ್ರೆ ನಾಯಿ ತನ್ನ ಬಾಲಕ್ಕೆ ಹೇಳ್ತಂತೆ. ಸ್ನಾನ ಆಯ್ತಾ ಅಂತಿದ್ದಾಗೆ ಭೂಮಿ ಅವರು ಆಯ್ತು ಅಜ್ಜಿ ಅಂತಾರೆ. ಇಲ್ಲಿ ಬಂದ್ ವಾಸನೆ ಬರ್ಸ್ಕೋತೀಯಾ ಅಂತ ಅಜ್ಜಿ ಹೇಳ್ತಾರೆ. ಮಾಡ್ಲಿ ನಡಿ ಅಂತ ಹೇಳ್ತಾರೆ. ಇನ್ನು ಟೆನ್ಷನ್ ಆಗ್ತಾರೆ. ಇನ್ನು ಭೂಮಿಯವರು ಅಯ್ಯೋ ಅಜ್ಜಿ ಪಾಪ ಅಂಜು ಅವಳು ಫಾರಿನ್ ಅಲ್ಲಿ ಓದ್ ಬಂದವಳು, ಇದೆಲ್ಲ ಗೊತ್ತಿಲ್ಲ ಅದಕ್ಕೆ ನಾನೇ ಮಾಡ್ತೀನಿ ಅಂತಿದ್ದಾಗೆ ಅಜ್ಜಿ ಅವರು ನೀನೇನ್ ಬೇಡ ಅದನ್ನ ನಾನು ಕಲಿಸ್ತೀನಿ, ಹೋಗೆ ಈಗ ನೀನ್ ಹಂಗ್ಲೆ ಸಾರಿಸ್ಲಿಲ್ಲ ಅಂತ ಅಂದ್ರೆ ಆ ಸಗಣಿ ಕಲ್ಸಿ ನಿನ್ ತಲೆ ಮೇಲೆ ಉಯ್ದ್ಬಿಡ್ತೀನಿ ನೋಡು ಬಾರೆ ಅಂತ ಹೇಳ್ಬಿಟ್ಟು ಅಂಜು ಅವ್ರನ್ನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇನ್ನು ಅದನ್ನೆಲ್ಲ ಶ್ರವಣ್ ಅವರು ನೋಡ್ತಾನೆ ಇರ್ತಾರೆ. ಅವಳ ಕೈಲಿ ಬಾಯಿಲಿ ಅಂತ ಹೇಳ್ಬಿಟ್ಟು ಅಜ್ಜಿ ಅವರು ಕರ್ಕೊಂಡು ಫುಲ್ ಪ್ರಿಪ್ರೇಷನ್ ಮಾಡಿ ಈ ಕಡೆ ಅಂಜು ಅವ್ರನ್ನ ಸಗಣಿ ನೀರು ಹಾಕೋದಿಕ್ಕೆ ಕಳಿಸ್ತಾರೆ. ಅಂಜು ಅವರು ಹೋಗಿ ಸಗಣಿನ ನೋಡಿ ಒಂದ್ ತರ ಇದ್ ಮಾಡ್ಕೋತಾ ಇರ್ತಾರೆ. ಅದನ್ನ ನೋಡಿದಂತಹ ಭೂಮಿಯವರು ಅಜ್ಜಿ ನಾನೇನಾದ್ರೂ ಹೋಗಿ ಸಹಾಯ ಮಾಡ್ಲಾ ಅಂತಿದ್ದಾಗೆ ಅಜ್ಜಿಯವ್ರು ನೀನ್ ಸುಮ್ಮನೆ ನಿಂತ್ಕೊಳ್ಳೆ ನೀನ್ ಕಲ್ಸ ನಿನ್ನ ಎತ್ಕೊಂಡು ಅದ್ರಲ್ಲಿ ಹಾಕಿ ಕಲ್ಸು ಅಂತ ಹೇಳಿ ಕಲ್ಸಿಸಿ ಹಾಕು ಅಂತ ಹೇಳಿ ಹಾಕಿಸ್ತಾನೆ ಇರ್ತಾರೆ. ಇನ್ನು ಶ್ರವಣ್ ಅವರು ಅದನ್ನ ನೋಡಿ ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ಕೋತಾ ಇರ್ತಾರೆ. ತಗೊಂಡು ಎಚ್ಚವ ಅಂತ ಹೇಳಿ ಎಚ್ಚಿಸಿ ಪರ್ಕಿನಲ್ಲಿ ಗುಡ್ಸೋಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಬೇಗ ಹಾಕಿ ಗುಡ್ಸಿ ರಂಗೋಲಿ ಹಾಕಿ ಮಧ್ಯ ಆಗಿ ಬಿಟ್ಟಿದ್ಯಾ ಹಾಕು ಅಂತ ಹೇಳಿ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ ಅಂಜು ಕೈಲಿ. ಇನ್ನು ಅಂಜು ಅವರು ಕೆಲಸ ಮಾಡ್ತಾ ಇರ್ತಾರೆ. ಅವರು ನೋಡಿ ನಗ್ತಾ ಇರ್ತಾರೆ. ಇನ್ನು ಅಜ್ಜಿ ಅವ್ರು ಏನು ಕರ್ತಿಲ್ಲ, ಸುಮ್ನೆ ಬೆಳ್ದಿದ್ದೀರಾ ಅಷ್ಟೇ, ಇಟ್ಕೊಂಡು ಯಾವಾಗ್ಲೂ ಮಾತಾಡ್ತಾನೆ ಇರೋದು, ಸ್ವಲ್ಪನೇ ಇರೋದು, ಮಾಡಮ್ಮ ಬೇಗ. ಅಜ್ಜಿ ಅವರು ಶ್ರವಣ ನೋಡ್ಬಿಟ್ಟು ಶ್ರವಣ ಬಾರ ಇಲ್ಲಿ ಅಂತ ಹೇಳಿ ಕರೀತಾರೆ. ಶ್ರವಣ ನಿಜ ಹೇಳು, ಇವಳು ನಿನ್ ಮಗಳೇನಾ?
ಕೆಲಸ ಮಾಡ್ತಿರೋ ಅಂಜು ಅವರು ಗಾಬರಿಯಲ್ಲಿ ನಿಂತ್ಕೋತಾರೆ. ಅಪ್ಪ ಮಗಳಿಬ್ರು ಕೂಡ ಗಾಬರಿ ಆಗ್ತಾರೆ. ಇನ್ನು ಶ್ರವಣ್ ಅವರು ಅತ್ತೆ ಪದೇ ಪದೇ ಈ ಅನುಮಾನ ಯಾಕೆ ಬರ್ತಾ ಇದೆ ನಿಮ್ಗೆ? ಅಂಜನಾ ಏನಾಗ್ಬೇಕು ಅಂತ ಶ್ರವಣ್ ಕೇಳ್ತಿದ್ದಾಗೆ ಶ್ರವಣ್ ಅವರು ನನ್ನ ತಮ್ಮನ ಮಗಳು ಅಂತ ಅಂದ್ಮೇಲೆ ಇವಳು ಅವಳಿಗೆ ಅಕ್ಕ ಅಲ್ವಾ ಅತ್ತೆ? ಮತ್ತೆ ಈ ಗಯಾಳಿ ಅಂಜು ಯಾಕೆ ಅವಳ ಹೆಸರು ಕರೆಯೋದು? ಅಕ್ಕ ಅಂತ ಬಾಯಿ ತುಂಬಾ ಕರೆಯಕ್ಕೆ ಏನ್ ದೊಡ್ಡರಾಗ ಅವಳಿಗೆ? ಮನೆಯಲ್ಲಿ ಹೇಗೋ ಏನೋ ಗೊತ್ತಿಲ್ಲಪ್ಪ, ಆದ್ರೆ ಅವಳು ಇಲ್ಲಿ ಇರೋವರೆಗೂನು ಇವಳನ್ನ ಅಕ್ಕ ಅಂತಾನೆ ಕರಿಬೇಕು. ಆಯ್ತೇನೆ ಅಂತ ಹೇಳ್ತಾರೆ. ಇನ್ನು ಅಂಜು ಅವರು ಗಾಬರಿಯಲ್ಲಿ ನಿಂತಿರ್ತಾರೆ. ಶ್ರವಣ್ ಅವರು ಕರಿತಾಳೆ ಅಂತಿದ್ದಾಗೆ ಏನೇ ಮುಖ ನೋಡ್ಕೊಂಡು ನಿಂತಿದ್ಯಾ ಸಾರ್ಸು ಅಂತ ಹೇಳಿ ಅಜ್ಜಿ ಅವರು ಅಂಜುಗೆ ರೇಗ್ತಾರೆ. ಇನ್ನು ರಾಮ್ ಅವರು ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಮುಚ್ಚಿಟ್ಕೊಂಡು ಮುಖನ ಮನೆಯಿಂದ ಹೊರಗಡೆ ಬರ್ತಾರೆ. ಯಪ್ಪ ಅಂತ ಅನ್ಕೊಂಡು ಓಡ್ಕೊಂಡ್ಬಂದು ಅಲ್ಲೇ ಇರೋ ಬಾವಿ ಮೇಲೆ ಕುತ್ಕೊಂಡು ಸಾಕಾಗೋಗಿದೆ ನನ್ಗೆ, ನಾನು ಪೊಲೀಸ್ ಆಗಿದ್ನ ಅಂತ ನನ್ಗೆ ಹೆದರಿಕೆ ಆಗ್ತಾ ಇದೆ. ಈ ಅತ್ತೆ ಹ್ಯಾಕಿಗೆ ಆಡ್ತಾರೆ ಅನ್ನೋಷ್ಟ್ರಲ್ಲಿ ರಾಮ್ ಅವರು ಕೂಡ ಅಲ್ಲಿಂದ ಬರ್ತಾರೆ. ನೀರ್ನ ಒತ್ಕೊಂಡು ಇನ್ನು ಅಯ್ಯೋ ದೇವ್ರೆ ಆದಷ್ಟು ಬೇಗ ಇಲ್ಲಿಂದ ವಾಪಸ್ ಹೋಗ್ಬಿಡ್ಬೇಕು. ಹುಡ್ತಾಗಿಂದ ಹೆಂಗ್ ತರ್ಕೊಂಡ್ರೆ ಈ ಟಾರ್ಚರ್ನ, ಅಯ್ಯೋ ಆಗಲ್ಲಪ್ಪ ಭಗವಂತ ಆಗಲ್ಲ ಅಂತಿದ್ದಾಗೇನೇನೆ ರಾಮ್ ಅವ್ರು ಬಂದು ಅಲ್ಲಿ ಬಂಗೆ ಇಟ್ಬಿಟ್ಟು ಶ್ರವಣ್ ಅವ್ರ ಹತ್ರ ಬರ್ತಾರೆ. ಶ್ರವಣ್ ಅವ್ರನ್ನ ಈ ಕಡೆ ರಾಮ್ ಅವ್ರು ಮುಟ್ಟಾಗ ನಾನಲ್ಲ ಅಂತ ಶ್ರವಣ್ ಅವರು ಗಾಬರಿ ಆಗ್ತಾರೆ. ಏನು ರಾಮ್ ಅವರು ಅಯ್ಯೋ ಬಾವ ಯಾಕೆ ಬಾವ ಈಗ ಆಡ್ತಿದ್ರು ಅಂತಾಗಿ ಶ್ರವಣ್ ಅವರು ಅಯ್ಯೋ ನಿಮ್ಮ ಅಮ್ಮನ ಒಂಥರ ಟಾರ್ಚರ್ ಆಗ್ಬಿಟ್ಟಿದೆ ಬಾವ, ತರ್ಕೊಳೋದಕ್ಕೆ ಆಗ್ತಿಲ್ಲ ಅನ್ನೋಷ್ಟರಲ್ಲಿ ಭೂಮಿಯವರು ಕೂಡ ಮನೆಯಿಂದ ಹೊರಗಡೆ ಬರ್ತಾರೆ. ನನ್ನ ಮುಖ ನೋಡಿದ ತಕ್ಷಣ ಶ್ರವಣ ಬಾರೋ ಇಲ್ಲಿ ಅಂತಾರೆ. ಹೋದ್ರೆ ಭೂಮಿನ ತೋರಿಸಿ ಇವಳು ನಿನ್ ಮಗಳ ಅಂತ 100 ಸರಿ ಕೇಳಿ ಟಾರ್ಚರ್ ಕೊಡ್ತಾರೆ ಅಂತಿದ್ದಾಗೆ ಶ್ರವಣ್ ಅವ್ರ ಮಾತಿಗೆ ರಾಮ್ ಅವರು ನಗ್ತಾರೆ. ಇನ್ನು ಶ್ರವಣ್ ಅವ್ರ ಟಾರ್ಚರ್ ತರಕಾಗ್ತಲ್ಲ ಬಾವ, ನನಗೆ ಭಯ ಆಗ್ಬಿಟ್ಟಿದೆ. ರಾಮ್ ಅವ್ರೆ ಶ್ರವಣ ನೀನು ಯಾಕೆ ಈ ರೀತಿ ಭಯ ಪಡ್ತಾ ಇದೆಯಾ? ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದವನು, ಕ್ರಿಮಿನಲ್ಸ್ಗಳು ನಿನ್ನ ನೋಡಿ ಭಯ ಪಡ್ತಾ ಇದ್ರು, ಆದ್ರೆ ನೀನ್ ಯಾಕೆ ಈ ರೀತಿ ಭಯ ಪಡ್ತಾ ಇದ್ದೀನಿ ಬಾಬಾ? ಯಾಕೆ ನಿಮ್ಮಮ್ಮ ಇಷ್ಟೊಂದು ಟಾರ್ಚರ್ ಕೊಡ್ತಾರೆ? ಇದೇ ರೀತಿ ಟಾರ್ಚರ್ ಕೊಡ್ತಾ ಇದ್ರೆ ಅವ್ರ ಹೆಸರನ್ನ ಬರ್ದಿಟ್ಬಿಟ್ಟು ನನ್ನ ಇದೇ ಬಾವಿಗೆ ಸತ್ತೋಗ್ಬಿಡ್ತೀನಿ ಬಾಬಾ ಅಂತ ಹೇಳ್ತಾರೆ. ಇನ್ನು ಶ್ರವಣ್ ಮಾತಿಗೆ ಎಲ್ಲರೂ ಕೂಡ ನಗ್ತಾರೆ, ಅಂದ್ರೆ ಭೂಮಿ ಮತ್ತೆ ರಾಮ್ ಅವರು. ಓಹೋ ನಗ್ತಾ ಇದ್ದೀರಾ, ನಗರಿ ನಾನು ಬಿತ್ಸೋಗ್ತೀನಲ್ಲ ಅವಾಗ ನಿಮ್ ಮನೆಯವ್ರನ್ನೆಲ್ಲ ಒಳಗಾಕ್ಬಿಡ್ತಾರೆ. ಅವ್ರು ನಗ್ನಗ್ತಾ ಶ್ರವಣ್ ಅವ್ರನ್ನ ಇಬ್ಬರಿಸಿ ಹಬ್ ಮಾಡ್ತಾರೆ. ಇನ್ನು ಶ್ರವಣ್ ಅವ್ರು ಯಾಕೆ ಬಾವ ಅಂತಿದ್ದಾಗೇನೆ ಜೀವನದಲ್ಲಿ ನಮ್ಮ ಅಮ್ಮನ ವಿಷಯಕ್ಕೆ ನೀನು ಹೆದರ್ಕೊಂತಿರೋದನ್ನ ನೋಡಿ ನಾನೇ ಖುಷಿ ಪಡ್ತಾ ಇರೋದು ಅಂತ ಹೇಳ್ತಾರೆ. ಇನ್ನು ಭೂಮಿಯವರು ಸಣ್ಣ ನೆಡ್ಕೊಂತ ಬಂದ್ರು ಅಂತ ಹೇಳಿ ಕೂಗ್ತಾರೆ. ಇನ್ನು ಬೆಕ್ಕಿಗೆ ಚೆಲ್ಲಾಟ ಇಲ್ಲಿ ಪ್ರಾಣ ಸಂಕಟ ಅಂತಿದ್ದ ಶ್ರವಣ್ ಅವರು ಅಯ್ಯೋ ಅಂತ ಹೇಳ್ಬಿಟ್ಟು ಬಾವಿ ಕಡೆ ಬೀಳೋ ಪ್ರಯತ್ನನ ಮಾಡ್ತಾರೆ ತಮಾಷೆಯಲ್ಲಿ. ಇನ್ನು ಎಲ್ರು ಕೂಡ ಈ ಒಂದು ಜೋಕ್ಗೆ ನಗ್ತಾ ಇರ್ತಾರೆ ಭೂಮಿ ಮತ್ತೆ ರಾಮ್ ಅವರು. ಅಪ್ಪ ಮಗಳು ಸುಳ್ಳೇಲಿ ರೇಗಿಸಿದ್ದಾರೆ ಅಂತ ಹೇಳ್ಬಿಟ್ಟು ರಾಮ್ ಮತ್ತೆ ಶ್ರವಣ್ ಇಬ್ರು ಸೇರ್ಕೊಂಡು ಭೂಮಿ ಜೊತೆ ಫುಲ್ ಹ್ಯಾಪಿಯಾಗಿ ಆಟ ಆಡ್ತಾ ಇರ್ತಾರೆ. ಕಿವಿ ಹಿಡ್ಕೋತಾರೆ ಭೂಮಿದು, ಚೋಟುದ್ದ ಇಲ್ಲ ನನ್ನನ್ನೇ ಈ ಪೊಲೀಸ್ ಆಫೀಸರ್ನೇ ಎದುರಿಸ್ತಿ ಅಂತ ಶ್ರವಣ್ ಅಂತಿದ್ದಾಗೆ ಅಯ್ಯೋಯ್ಯೋ ದೊಡ್ಡ ಸಾಹೇಬ್ರೆ ಇವಾಗ ನಿಜವಾಗ್ಲೂ ಅಜ್ಜಿ ಬಂದ್ರು ಅಂತೇಳಿ ಕಿವಿ ಬಿಡಿಸ್ಕೊಂಡು ಓಡೋಗ್ತಾರೆ. ಪೊಲೀಸ್ ಆಫೀಸರ್ ಅನ್ನೋದನ್ನು ಕೂಡ ಮರ್ತು ಈ ಮೈನಲ್ಲಿ ಪಿಲ್ಟುಗಳೆಲ್ಲ ನನ್ನ ರೇಗಿಸ್ತಾವಲ್ಲ ನಿಮ್ಮ ಅಮ್ಮನ ವಿಷಯ ತಗೊಂಡು ಕನ್ಸಲೆಲ್ಲ ನಿಮ್ಮ ಅಮ್ಮನೇ ಬರ್ತಾರೆ ಬಾವಾ ಅಂತ ಹೇಳ್ಬಿಟ್ಟು ಶ್ರವಣ್ ಅವರು ಅಜ್ಜಿಗೆ ಶ್ರವಣ್ ಅವರು ನಾನು ಲೇಟ್ ಆಯ್ತು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ರಾಮ್ ಅವ್ರು ಎಲ್ಲಿಗೆ ಅಂತ ಕೇಳಿದಾಗ ಸರ್ಪ್ರೈಸ್ ಬಾವಾ ಬಂದ್ ಹೇಳ್ತೀನಿ ಅಂತ ಶ್ರವಣ್ ಅವರಲ್ಲಿ ಹೋಗ್ತಾರೆ. ಇನ್ನು ರಾಮ್ ಅವರಲ್ಲಿ ನಿಂತಿರ್ತಾರೆ. ಹಿಂದೆಯಿಂದ ಬಂದಂತಹ ಭೂಮಿಯವರು ಅಜ್ಜಿ ಬಂದ್ರು ಅಂತ ಹೇಳ್ತಿದ್ದಾಗೆ ರಾಮ್ ಅವರು ಕೂಡ ಓಡೋಗ್ತಾರೆ. ಇನ್ನು ಖುಷಿಯಲ್ಲಿ ಭೂಮಿಯವರು ನಗ್ನಗ್ತಾ ಒಂದ್ ರೀತಿ ಹ್ಯಾಪಿಯಾಗಿ ಮೂಮೆಂಟ್ಸ್ ನ ಪಾಸ್ ಮಾಡ್ತಾ ಇರ್ತಾರೆ.